ಭರತ ಭೂಮಿಯ ಭವ್ಯ ಪರಂಪರೆಯ ಕೌತುಕದ ಪರಾಕಾಷ್ಠೆಯೋ, ಹಿಂದಿನವರ ತಲೆತಲಾಂತರದ ಅನುಭವದ ಚುರುಕುತನದ ಪಾರಂಪರಿಕ ಕೈಚಳಕವೋ, ಸಾಧನೆಯ ಹಾದಿಯಲ್ಲಿ ನಂಬುಗೆಯ ನೆಲೆಯಲ್ಲಿ ಛಲ ಬಿಡದ ತ್ರಿವಿಕ್ರಮನ ಸಾಹಸವೋ, ಅದ್ಭುತ ಆಶ್ಚರ್ಯ ಇದೆಲ್ಲ ಹೀಗೂ ಉಂಟೆ ಎಂದು ಕಣ್ಣು ಬಿಟ್ಟು ಕಣ್ಣು ಬಿಡುವ ವಿಸ್ಮಯ ಜಗತ್ತಿನ ಮಾಯಾಲೋಕದ ಕೊಂಡಿಗೆ ಸೇರಿಕೊಂಡ ಮಗದೊಂದು ಕೊಂಡಿಯೋ ಯಾರಿಗೆ ಗೊತ್ತು. ಶ್ರೀಕೃಷ್ಣನ ನೆಲೆಬೀಡು ಉಡುಪಿಯಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಕೊಕ್ಕರ್ಣೆ ಸಮೀಪವಿರುವ ಸುರಾಲು ಹೆಸರುವಾಸಿಯಾದ ಊರು. ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನ ಇಲ್ಲಿದೆ. ಮಣ್ಣಿನ ಅರಮನೆ ಎಂದೇ ದೇಶ ವಿದೇಶದಲ್ಲಿ ಖ್ಯಾತಿ ಪಡೆದ ಸುರಾಲು ಅರಮನೆಯನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದ ಜನರು ಆಗಮಿಸುತ್ತಾರೆ. ಹಬ್ಬ ಹರಿದಿನಗಳಲ್ಲಿ ರಾಜ್ಯದ ಪ್ರವಾಸಿಗರು ಮತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡದ ಪ್ರವಾಸಿಗರು ಅರಮನೆಗೆ ಭೇಟಿ ಕೊಡುತ್ತಾರೆ, ವೀಕ್ಷಿಸುತ್ತಾರೆ. ಅಲ್ಲಿನ ಕಟ್ಟಡ ರಚನೆ, ಕಾಷ್ಟಶಿಲ್ಪವನ್ನು ನೋಡಿ ಬೆರಗಾಗುತ್ತಾರೆ. ದೇವಸ್ಥಾನದ ಎದುರು ರಾಜಬೀದಿ, ಅದರ ಎದುರಿಗೆ ಸುರಾಲು ಅರಮನೆ ಇದೆ. 11ನೇ ಶತಮಾನದಲ್ಲಿ ಸುರಾಲು ಜೈನರ ಆಳ್ವಿಕೆಗೆ ಒಳಪಟ್ಟಿತ್ತು. ಇದೇ ಸಮಯದಲ್ಲಿ ಜೈನರು ಇಲ್ಲಿ ಪ್ರಬಲರಾಗಿದ್ದರು. ಚೌಟರ ಸಾಮಂತ ಅರಸರಾದ ತೋಳಾರರು ಇಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು. ಬಾರ್ಕೂರು, ಕೊಕ್ಕರ್ಣೆ, ಬೆನಗಲ್, ಹೊಸಂಗಡಿ, ಹಟ್ಟಿಯಂಗಡಿ ಎಲ್ಲ ಜೈನರ ರಾಜ್ಯಭಾರಕ್ಕೆ ಒಳಪಟ್ಟಿತ್ತು. 10ನೇ ಶತಮಾನದಲ್ಲಿ ಜೈನ ಧರ್ಮ ಇಲ್ಲಿ ಪರಾಕಾಷ್ಠೆಗೆ ಏರಿತ್ತು. ಸುರಾಲಿನ ತೋಳಾರರು ಉಲ್ಲೇಖವಿರುವ ಒಂದು ಶಾಸನ ತಿಳಿಸುವಂತೆ 10ರಿಂದ 12ನೇ ಶತಮಾನದಲ್ಲಿ ಜೈನ ಧರ್ಮ ಇಲ್ಲಿ ಪ್ರಖ್ಯಾತಿಯನ್ನು ಪಡೆದಿದೆ. ವಿಜಯನಗರದ ಶಾಸನದಲ್ಲಿ ಸುರಾಲು ಮತ್ತು ಬಾರ್ಕೂರಿನಲ್ಲಿ ಪಾರ್ಶ್ವನಾಥ, ಆದಿಪರಮೇಶ್ವರ ಮತ್ತು ಮಾಣಿಕ್ಯ ಬಸದಿಗಳಿದ್ದವು ಎಂಬ ಉಲ್ಲೇಖವಿದೆ. ಕರಟಂಚ ವರದಂಚ ಮಹಾರಾಷ್ಟ್ರಂಚ ಕೊಂಕಣಂ ಹವಿಗಂ ತೌಲವಂ ಚೈವ ಕೇರಳಂಚತಿ ಸಪ್ತಕ ಎನ್ನುವ ಶ್ಲೋಕವೇ ಇದೆ. ಇಲ್ಲಿನ ಸಾಮಂತ ಅರಸರಾದ ತೋಳಾರರ ರಾಜ್ಯಭಾರದ ಸಮಯದಲ್ಲಿ ಈ ಅರಮನೆ ರಚನೆಯಾಯಿತು. ಸುಮಾರು 500 ವರ್ಷದಷ್ಟು ಹಿಂದಿನ ಅರಮನೆ ಇದು. ಬೆಲ್ಲ, ಸುಣ್ಣ, ಜೇಡಿಮಣ್ಣು, ಹುತ್ತದ ಕೆಂಪು ಮಣ್ಣು, ಅಂಟು ಮರದ ಎಲೆ ಮತ್ತು ಕರಡವನ್ನು ಮಿಶ್ರ ಮಾಡಿ 45 ದಿನ ನೀರಿನಲ್ಲಿ ಹದ ಮಾಡಿ ನಂತರ ಮಣ್ಣಿನಲ್ಲೇ ಗೋಡೆಯನ್ನು ಕಟ್ಟಲಾಗುತ್ತಿತ್ತು. ಗೋಡೆ ಕಟ್ಟಿದ ನಂತರ ಗೋಡೆಯ ಹೊರಭಾಗಕ್ಕೆ ಉರುಟಾದ ಬೆಣಚು ಕಲ್ಲಿನಿಂದ ಕೆಂಪು ಮಣ್ಣನ್ನು ನೀರಿನಂತೆ ಲೇಪಿಸಿ ಪಾಲಿಷ್ ಮಾಡಿ ತಿಕ್ಕುತ್ತಿದ್ದರು. ಅರಮನೆಯ ಮುಖದ್ವಾರದ ಬಾಗಿಲು ಬೃಹತ್ ಆಕಾರದಲ್ಲಿದೆ. ಬಾಗಿಲು ತೆರೆಯಲು ಕನಿಷ್ಠ 4 ಜನರಾದರೂ ಬೇಕಾಗಬಹುದು. ಚಾವಡಿಯ ಸುತ್ತ ಕಾಷ್ಟ ಕಂಬದ ಚೆಲುವಿನ ಚಿತ್ತಾರ, ನಮೂನೆ ನಮೂನೆಯ ಆಕೃತಿ ವೀಕ್ಷಕರನ್ನು ಬೆರಗುಪಡಿಸುತ್ತದೆ. ಅರಮನೆಯ ಒಳಕ್ಕೆ ಹೋದರೆ ಎಲ್ಲಿ ಹೋಗಬೇಕು, ಏನು ನೋಡಬೇಕು ಎನ್ನುವ ಗಡಿಬಿಡಿ ಉಂಟಾಗುತ್ತದೆ. ಚಾವಡಿಯ ಜೊತೆಗೆ ಚಾವಡಿ, 8ಕ್ಕೂ ಹೆಚ್ಚು ವಿಸ್ತಾರವಾದ ಚಾವಡಿ, ರಾಜಾಂಗಣ, ಪಟ್ಟದ ಚಾವಡಿ, ಜೊತೆಗೆ ವಿಸ್ತಾರವಾದ ಸಮಾಲೋಚನಾ ಸಭೆ ನಡೆಯುವ ಆವರಣ, ಜೊತೆಗೆ ರಾಜರು ಮುಖ್ಯಸ್ಥರು ಆಸೀನರಾಗುವ ವೇದಿಕೆ, ಗತಕಾಲದ ಇತಿಹಾಸದ ಭವ್ಯ ಪರಂಪರೆಯನ್ನು ಗ್ರಹಿಸಬಹುದಾಗಿದೆ. ಸುರಾಲು ಅರಮನೆಯ ಕೊನೆಯ ಅರಸು ನಾಗೇಂದ್ರ ತೋಳಾರರು 1903ರಿಂದ 1962ರವರೆಗೆ ಇಲ್ಲಿನ ಅರಸರಾಗಿದ್ದರು. ಈ ಅರಮನೆಯನ್ನು ನಾಗೇಂದ್ರ ತೋಳಾರರು ಕಟ್ಟಿಸಿದ್ದರು. 2016ರ ಹೊತ್ತಿಗೆ ಅರಮನೆ ಅಲ್ಲಲ್ಲಿ ಶಿಥಿಲಾವಸ್ಥೆಗೆ ಬಂದಿತ್ತು. ಕೆಲವು ಕಡೆ ಮಣ್ಣು ಕುಸಿದಿದ್ದು ಮಳೆ ನೀರು ಅಲ್ಲಲ್ಲಿ ಸೋರುತ್ತಿತ್ತು. ಈ ಸಮಯದಲ್ಲಿ ಭಾಗಶಃ ನವೀಕರಣ ಮಾಡಲಾಗಿತ್ತು. ತುಳುನಾಡಿನ ಈ ಪ್ರದೇಶವೆಲ್ಲ ಚೌಟರ ಅಧೀನದಲ್ಲಿತ್ತು. ಚೌಟರ ಸಂಸ್ಥಾನದ ಕಡೆಯಿಂದ ತೋಳಾರರು ಇಲ್ಲಿ ಅರಸರಾಗಿದ್ದರು. ಸೌಡ
ಸುರಾಲು ಅರಮನೆ, ಬೀಡು, ಕುಕ್ಕೆಹಳ್ಳಿ ದೇವಸ್ಥಾನ, ಜೈನ ಮಠ, ಸುರಾಲಿನ 8 ಗ್ರಾಮ, ನೀಲಾವರದ 12 ಗ್ರಾಮ, ಯಲ್ಲಾರಯ್ಯ 8 ಗ್ರಾಮ, ವಡ್ಡರ್ಸೆಯ 3 ಗ್ರಾಮ, ಅಲ್ಲದೆ ಸುತ್ತಮುತ್ತಲಿನ 106 ಗ್ರಾಮವೆಲ್ಲ ತೋಳಾರರ ಅಧೀನದಲ್ಲಿತ್ತು. ಇವರ ಪ್ರಾಬಲ್ಯ ಎಷ್ಟಿತ್ತೆಂದರೆ ಬಸರೂರಿನಲ್ಲಿ ಸುರಾಲಿನ ತೋಳಹಾರರು ಕೋಟೆಯನ್ನು ಕಟ್ಟಿಸಿ ವ್ಯಾಪಾರ ಮತ್ತು ವ್ಯವಹಾರ ನಡೆಸುತ್ತಿದ್ದರು. ಪೋರ್ಚುಗೀಸರು ಕೋಟೆಯ ರಕ್ಷಕನಿಗೆ ಲಂಚ ಕೊಟ್ಟು ಕೋಟೆಯ ಬಾಗಿಲನ್ನು ತೆಗೆಸಿ ಲೂಟಿ ಮಾಡಿದ ವರ್ತಮಾನ ಸುರಾಲನ್ನು ಮುಟ್ಟುವಾಗ ಪೋರ್ಚುಗೀಸರು ಪೂರ್ತಿ ಲೂಟಿ ಮಾಡಿ ತಪ್ಪಿಸಿಕೊಂಡಿದ್ದರು. ತೋಳಹಾರರು ಪೆರಡೂರಿನ ಗುತ್ತಿಗೆಯವರನ್ನು ಸೇರಿಸಿಕೊಂಡು ಕಾದಾಡಿ ಕೋಟೆಯನ್ನು ಪುನಃ ವಶಪಡಿಸಿಕೊಂಡರು. ಮತ್ತೆ ಯುದ್ಧಕ್ಕೆ ಸಿದ್ಧರಾಗಿ ಬಂದ ಪೋರ್ಚುಗೀಸರು ಕೋಟೆಯನ್ನು ಪುನಃ ವಶಪಡಿಸಿಕೊಂಡರು. ಪರಶುರಾಮ ಸೃಷ್ಟಿಗಿಂತ ಮುಂಚೆ ಇಲ್ಲಿ 16 ಕುದ್ರುಗಳಿದ್ದವು. ಅದರಲ್ಲಿ ಮಾರ್ಕಂಡೇಯ ಋಷಿಗೆ ಸೇರಿದ ಸುರಾಲು ಸಮೀಪದ ಬಾರ್ಕೂರು ಸಹ ಒಂದು. ದೇವತಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಅಲ್ಲದೆ ರಥೋತ್ಸವದ ದಿನ ದೇವಸ್ಥಾನದ ಮುಕ್ತೇಶ್ವರರಾದ ಸುರಾಲು ಅರಮನೆ ಅರಸರಿಗೆ ವಿಶೇಷ ಗೌರವ ನೀಡುವ ಪದ್ಧತಿ ಇದೆ. ಸುರಾಲು ಅರಮನೆಯಿಂದ ವಾದ್ಯ ಘೋಷಗಳೊಂದಿಗೆ ಅರಸರನ್ನು ಮತ್ತು ಅರಸು ಮನೆತನದವರನ್ನು ಮೆರವಣಿಗೆಯಲ್ಲಿ ಕರೆತರಲಾಗುತ್ತದೆ. ದೇವಸ್ಥಾನದ ಎಲ್ಲ ದೇವತಾ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ ನಂತರ ಅರಸರು ರಥವನ್ನೇರಿ ದೇವರ ದರ್ಶನ ಮಾಡಿ ನೆರೆದಿರುವ ಭಕ್ತವೃಂದಕ್ಕೆ ಹಣ ಮತ್ತು ಹಣ್ಣನ್ನು ಎಸೆಯುವ ವಿಶೇಷ ಸಂಪ್ರದಾಯ ಇಲ್ಲಿದೆ.